ಅಹಮದಾಬಾದ್ನ ವಿಮಾನ ದುರಂತ, ಅದರ ಬೆನ್ನಲ್ಲೇ ಕೇದಾರನಾಥದ ಬಳಿ ಹೆಲಿಕಾಪ್ಟರ್ ದುರಂತ ನಡೆದಿದೆ. ಹೆಲಿಕಾಪ್ಟರ್ ದುರಂತದಿಂದ 8 ಸಂಸದರು ಪಾರಾಗಿದ್ದಾರೆ. ಕೇದಾರನಾಥಕ್ಕೆ ತೆರಳೋದಕ್ಕೆ ರೆಡಿಯಾಗಿದ್ದಂತಹ 8 ಸಂಸದರು, ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಕುಟುಂಬ ಸೇಫ್ ಆಗಿದೆ. ಕೇದಾರನಾಥ ಬಳಿ ಕಾಪ್ಟರ್ ದುರಂತ ಪ್ರಕರಣ, ಹೆಲಿಕಾಪ್ಟರ್ ದುರಂತ 8 ಸಂಸದರು ಪಾರಾಗಿದ್ದಾರೆ. ಕೇದಾರನಾಥಕ್ಕೆ ತೆರಳೋದಕ್ಕೆ ಅಂತ 8 ಸಂಸದರು ರೆಡಿಯಾಗಿದ್ದಾರೆ. ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಕುಟುಂಬ ಸೇಫ್ ಆಗಿದೆ. ನಿನ್ನೆ ಬೆಳಿಗ್ಗೆ ಕೇದಾರನಾಥ ಪ್ರಯಾಣಕ್ಕೆ ಸಂಸದರು ಪ್ಲಾನ್ ಮಾಡಿದ್ರು. ಸಂಸದರ ವಿಳಂಬದಿಂದ ಯಾತ್ರಾರ್ಥಿಗಳ ಪ್ರಯಾಣ ದುರಂತದಲ್ಲಿ 8 ಸಂಸದರು ಕುಟುಂಬಸ್ಥರು ಜಸ್ಟ್ ಮಿಸ್ ಆಗಿದ್ದಾರೆ. ಹೆಲಿಕಾಪ್ಟರ್ ದುರಂತದಿಂದ ನಿನ್ನೆ ಪತನವಾಗ್ತಾ ಇದ್ದಂತೆ ಕೇದಾರನಾಥ ಪ್ರಯಾಣವೇ ರದ್ದಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಕೇದಾರನಾಥ ದುರಂತ ಪ್ರಕರಣ, ಅದರಲ್ಲಿ ಸಂಸದರು ಪಾರಾಗಿದ್ದಾರೆ, ಅವರ ಕುಟುಂಬದವರು ಸೇಫ್ ಆಗಿದ್ದಾರೆ, ಏನೆಲ್ಲ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಹೌದು ಶ್ವೇತಾ, ಅಹಮದಾಬಾದ್ ನಲ್ಲಿ ನಡೆದ ವಿಮಾನ ದುರಂತದ ಘಟನೆ ಮಾಸುವ ಮುನ್ನವೇ ನಿನ್ನೆ ಅಷ್ಟೇ ಉತ್ತರಾಖಂಡದಲ್ಲೂ ಕೂಡ ಹೆಲಿಕಾಪ್ಟರ್ ಪತನ ಆಗಿರುವಂತದ್ದು. 7 ಜನ ಯಾತ್ರಾರ್ಥಿಗಳು ಕೂಡ ಮೃತಪಟ್ಟಿರುವಂತದ್ದು. ಈ ಒಂದು ಹೆಲಿಕಾಪ್ಟರ್ ನಲ್ಲಿ ನಿಗದಿಯಾದಂತೆ ಶೆಡ್ಯೂಲ್ ಆದಂತೆ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಸೇರಿದಂತೆ ಒಟ್ಟು ದೇಶದ 8 ಸಂಸದರು ಪ್ರಯಾಣ ಬೆಳೆಸಬೇಕಿತ್ತು. ನಿನ್ನೆ ಡೆಹ್ರಾಡೂನ್ ನಲ್ಲಿ ಕೂಡ ಅವರು ಭಾಷಾ ಸಮಿತಿ ಸಭೆ ಇತ್ತು. ಈ ಸಭೆಯಲ್ಲಿ 8 ಸಂಸದರು ಕೂಡ ಪಾಲ್ಗೊಳ್ಳಕ್ಕೆ ಡೆಹ್ರಾಡೂನ್ಗೆ ದೆಹಲಿಯಿಂದ ಹೋಗಿದ್ದು. ಡೆಹ್ರಾಡೂನ್ ಸಭೆಯಲ್ಲಿ ನಡೆದಂತಹ ಸಭೆ ಬಳಿಕ ಎಲ್ಲ 8 ಸಂಸದರು ಹಾಗೂ ಪತ್ನಿಯರು ಕೂಡ ಕೇದಾರ್ನಾಥ್ಗೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ರು. ಮಧ್ಯರಾತ್ರಿ 3 ಗಂಟೆಗೆ ಹೋಟೆಲ್ ನಿಂದ ಹೊರಟು ಅವರು ಹೆಲಿಕಾಪ್ಟರ್ ಇರ್ತಕ್ಕಂತಹ ಏಜೆನ್ಸಿ ಕಚೇರಿಗೆ ಬಂದಿರುವಂತದ್ದು. ಅಲ್ಲಿ ಅವರಿಗೆ ತರಬೇತಿಯನ್ನು ಕೂಡ ಕೊಟ್ಟಿರುವಂತದ್ದು. ಸ್ವಲ್ಪ ವಿಳಂಬ ಆದ ಹಿನ್ನೆಲೆಯಲ್ಲಿ 8 ಸಂಸದರು ಬರ್ತಕ್ಕಂಥದ್ದು ಸ್ವಲ್ಪ ವಿಳಂಬ ಆದ ಹಿನ್ನೆಲೆಯಲ್ಲಿ ಈ ಯಾತ್ರಾರ್ಥಿಗಳನ್ನ ಆ ಹೆಲಿಕಾಪ್ಟರ್ ನಲ್ಲಿ ಕಳಿಸಿರುವಂತ ಅದೇ ಹೆಲಿಕಾಪ್ಟರ್ ನಿನ್ನೆ ದುರಂತಕ್ಕೆ ಕಾರಣವಾಗಿರುವಂತ. ಹೀಗಾಗಿ ಈರಣ್ಣ ಕಡಾಡಿ ಸೇರಿದಂತೆ 8 ಸಂಸದರು ಜಸ್ಟ್ ಮಿಸ್ ಆಗಿರುವಂತದ್ದು. ಯಾವಾಗ ದುರಂತ ಆದ ಬಳಿಕ ಮತ್ತೊಂದು ಹೆಲಿಕಾಪ್ಟರ್ ನಲ್ಲಿ ಈರಣ್ಣ ಕಡಾಡಿ ಸೇರಿದಂತೆ ಒಟ್ಟು 8 ಸಂಸದರು ಪತ್ನಿಯರ ಜೊತೆಗೆ ಕುಳಿತಿದ್ರು. ಯಾವಾಗ ಈ ಅಪಘಾತದ ಸುದ್ದಿ ಗೊತ್ತಾದ ಬಳಿಕ ಟೇಕಾಫ್ ಆದ ಹೆಲಿಕಾಪ್ಟರ್ನ ಮತ್ತೆ ಲ್ಯಾಂಡಿಂಗ್ ಅನ್ನ ಮಾಡಿ ಅವ್ರಿಗೆ ನೀವು ಇಳಿದು ಬನ್ನಿ, ಹೀಗಾಗಿ ಹೆಲಿಕಾಪ್ಟರ್ ಮಿಸ್ ಆಗಿದೆ, ಈ ಕಾರಣಕ್ಕೆ ಏರ್ ಮಾಡದಂತೆ ಸೂಚನೆ ಬಂದಿರುವಂತದ್ದು. ಹೀಗಾಗಿ ದಯವಿಟ್ಟು ನೀವೆಲ್ಲರೂ ಹೆಲಿಕಾಪ್ಟರ್ ಇಳಿಬೇಕಂತ ಮನವಿ ಮಾಡ್ಕೊಂಡಾಗ ಅವರೆಲ್ಲ ಕೂಡ ಇಳಿದು ಬಂದಿರುವಂತದ್ದು. ನಿನ್ನೆ ಅಷ್ಟೇ ಈ ಸಂಗತಿಯನ್ನ ಯಶವಂತವರಿಗೆ ಈರಣ್ಣ ಕಡಾಡಿ ಅವರು ಖಚಿತಪಡಿಸಿರುವಂತದ್ದು. ನಾವೆಲ್ಲರೂ ಕೂಡ ಕೇದಾರ್ನಾಥ್ಗೆ ಹೋಗ್ತಾ ಇದ್ವಿ. ಆ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಪತನ ಒಂದಾಗಿತ್ತು. ಆ ಪತನವಂತ ಹೆಲಿಕಾಪ್ಟರ್ ನಲ್ಲಿ ನಾವು ಪ್ರಯಾಣ ಬೆಳೆಸಬೇಕಿತ್ತು. ಆದ್ರೆ ತಡವಾದ ಹಿನ್ನೆಲೆಯಲ್ಲಿ ನಾವು ಬೇರೆ ಹೆಲಿಕಾಪ್ಟರ್ ಪ್ರಯಾಣ ಬೆಳೆಸ್ತಾ ಇದ್ವು. ಹಾಗಾಗಿ ಆ ಹೆಲಿಕಾಪ್ಟರ್ ಪತನ ಆದ ಹಿನ್ನೆಲೆಯಲ್ಲಿ ನಮ್ಮನ್ನ ಕೆಳಗೆ ಇಳಿಸಕ್ಕೆ ಹೇಳಿದ್ರು. ಹೀಗಾಗಿ ಮತ್ತೆ ಮರಳಿ ಹೋಟೆಲ್ಗೆ ಹೋಗಿದ್ದೀವಿ ಅನ್ನುವಂತಹ ಮಾಹಿತಿಯನ್ನ ಈರಣ್ಣ ಕಡಾಡಿ ಅವರು ಹೇಳಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಅನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.